ಶಾರುಖ್ ಖಾನ್ ಪುತ್ರನ ನಡೆಯ ಬಗ್ಗೆ ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಆತ ತೋರಿಸಿರುವಂತಹ ಕೆಟ್ಟದಾಗಿ ಫಿಂಗರ್ ಇತ್ತಲ್ಲ, ಆ ದರ್ಶನ ಇತ್ತಲ್ಲ ಆತ ತೋರಿಸಿರೋದು, ಇದರ ಬಗ್ಗೆ ಯಾವಾಗ ಕ್ರಮ ಕೈಗೊಳ್ತೀರಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಬದ್ನಾ ಪುಟ್ಟ ಹೋದ್ನಾ ಪುಟ್ಟ ಅನ್ನೋದೇ ದುರ್ವರ್ತನೆ ಆಗೋಗಿದೆ. ವಿಡಿಯೋ ವೈರಲ್ ಆದ ಮೇಲೆ ಬೆಂಗಳೂರು ಖಾಕಿ ಎಚ್ಚೆತ್ತುಕೊಂಡಿದೆಯಂತೆ. ಆರ್ಯನ್ ಫಿಂಗರ್ ಮುರಿತಾರ ಬೆಂಗಳೂರು ಪೊಲೀಸರು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟು ವಲ್ಗರ್ ಆಗಿ ಕೆಟ್ಟದಾಗಿ ಆ ರೀತಿ ಫಿಂಗರ್ ತೋರಿಸುವ ಅವಶ್ಯಕತೆ ಏನಿತ್ತು, ಯಾಕೆ ತೋರಿಸಿದ್ರು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಲ್ವಾ ಅಂತ ಪ್ರಶ್ನೆಗಳು ಬಂದ ಬಳಿಕ ಈಗ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬೆಂಗಳೂರಿಗೆ ಬಂದಿದ್ದು ಯಾವಾಗ, ಯಾವ ಪಬ್ ಅಂತ ಪೊಲೀಸರು ತನಿಖೆ ಮಾಡೋದಕ್ಕೆ ಮುಂದಾಗ್ತಿದ್ದಾರಂತೆ. ಆರ್ಯನ್ ಜೊತೆಗಿದ್ದ ರಾಜಕೀಯ ನಾಯಕರ ಪುತ್ರನ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಶೋಕನಗರ ಠಾಣಾ ವ್ಯಾಪ್ತಿಯ ಪಬ್ನಲ್ಲಿ ದುರ್ವರ್ತನೆ ತೋರಿಸಿರುವ ಬಗ್ಗೆ ಮಾಹಿತಿ ಇದೆ. ಕೇಂದ್ರ ವಿಭಾಗ ಡಿಸಿಪಿ ಅಕ್ಷರಿಂದ ಖುದ್ದು ಈ ವಿಡಿಯೋ ಪರಿಶೀಲನೆ ಆಗ್ತಾ ಇದೆಯಂತೆ. ಸುಮೋಟೋ ಕೇಸ್ ದಾಖಲಿಸೋದಕ್ಕೆ ಹಿರಿಯ ಅಧಿಕಾರಿಗಳ ಬಳಿ ಚರ್ಚೆ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕೇಸ್ ದಾಖಲಾದರೆ ಆರ್ಯನ್ ಸೇರಿ ಜೊತೆಯಲ್ಲಿದ್ದವರಿಗೂ ಕೂಡ ನೋಟಿಸ್ ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ತೋರಿಸ್ತಾ ಇಲ್ಲ, ನಾವು ಅದನ್ನ ಬ್ಲರ್ ಮಾಡಿ ತೋರಿಸ್ತಾ ಇದೀವಿ, ಯಾಕಂದ್ರೆ ತೋರಿಸೋದಕ್ಕೆ ಅರ್ಹ ಅಲ್ಲದೆ ಇರೋ ರೀತಿಯಲ್ಲಿ ಆತನ ವರ್ತನೆ ಇತ್ತು ಅಂತ. ಯಾಕೆ ಈ ರೀತಿ ವರ್ತನೆ ಅವರಿಂದ ಆಯಿತು, ಯಾವ ಕಾರಣಕ್ಕೆ ಈ ರೀತಿ ಫಿಂಗರನ್ನು ತೋರಿಸಿದ್ರು, ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇದೆ. ಕಾರಣ ಈ ವಿಡಿಯೋ ನಿನ್ನೆಯಿಂದಲೂ ಕೂಡ ವೈರಲ್ ಆಗ್ತಾ ಇದೆ, ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಬಟ್ ಇಷ್ಟೆಲ್ಲ ಸಾರ್ವಜನಿಕವಾಗಿ ಕೆಟ್ಟದಾಗಿ ವರ್ತನೆ ತೋರಿಸಿದ್ರು ಕೂಡ ಯಾಕೆ ಇವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಈಗ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರಂತೆ. ಕಾದ್ ನೋಡಬೇಕು ಅದು ಯಾವ ರೀತಿ ಕ್ರಮ ಆಗುತ್ತೆ ಅಂತ.